ಬನಕಲ್ ದೊಡ್ಡ ಮಡ್ಗಿರೋರ್ಗೆಲ್ಲ ದೊಡ್ಡ ಕಳ್ಳ. ದೊಡ್ಡ ಮಡ್ಗಿರೋರ್ಗೆಲ್ಲ ದೊಡ್ಡ ಕಳ್ಳ. ಓಹೋ ಆ ಕಳ್ಳ, ಓಹೋ ಈ ಕಳ್ಳ, ಓಹೋ ಆ ಕಳ್ಳ ಈ ಕಳ್ಳ ಇರುವನೊಬ್ಬನ ಕಳ್ಳ. ದೊಡ್ಡ ಮಡ್ಗಿರೋರ್ಗೆಲ್ಲ ದೊಡ್ಡ ಕಳ್ಳ. ದೊಡ್ಡ ಮಡ್ಗಿರೋರ್ಗೆಲ್ಲ ದೊಡ್ಡ ಕಳ್ಳ. ಕಳ್ತನ ಮಾಡೋರು ಕುಲ್ದಾಗೆ ಇರಬೇಕು. ಕಳ್ತನ ಮಾಡೋರು ಕುಲ್ದಾಗೆ ಇರಬೇಕು. ದುಡ್ಡು ಮಡ್ಗಿರೋರ್ಗೆಲ್ಲ ದೊಡ್ಡ ಕಳ್ಳ. ದುಡ್ಡು ಮಡ್ಗಿರೋರ್ಗೆಲ್ಲ ದೊಡ್ಡ ಕಳ್ಳ. ಓಹೋ ಆ ಕಳ್ಳ, ಓಹೋ ಈ ಕಳ್ಳ, ಓಹೋ ಆ ಕಳ್ಳ ಈ ಕಳ್ಳ ಇರುವನೊಬ್ಬನ ಕಳ್ಳ. ದುಡ್ಡು ಮಡ್ಗಿರೋರ್ಗೆಲ್ಲ ದೊಡ್ಡ ಕಳ್ಳ. ದುಡ್ಡು ಮಡ್ಗಿರೋರ್ಗೆಲ್ಲ ದೊಡ್ಡ ಕಳ್ಳ. ಈ ಕಳ್ಳ ಅಂತ ಎರಡು ಹೆಸರು ಪಡಿಬೇಕಾದ್ರೆ ಖಂಡಿತ ಆಗಕ್ಕಿಲ್ಲ ಅಂತ ಕೇಳಿ. ಯಾಕೆಂದ್ರೆ ಇದು ನಮ್ಮ ಎತ್ತಾತ ಮುತ್ತಾತನ ಕಾಲದಿಂದಲೂ, ಅಂದ್ರೆ ನಮ್ಮ ಮುರ್ನಂಜಡಪ್ಪ ದೊಡ್ಡಪ್ಪ ಇದ್ದಲ್ಲ ಆ ಕಾಲದಿಂದಲೂ ಬಂದಿರೋದವನೇ. ಆ ದೇವತೆಗಳೇ ಹೇಳ್ಬಿಟ್ರೆ ಅನ್ನಿ. 62 ವಿದ್ಯೆದಲ್ಲಿ ಚೋರ ವಿದ್ಯೆಯು ಒಂದು. ಅದೇ ನೋಡಿ ನಮ್ ಕುಲ್ಕಸ್ಬು. ನಾವು ಸಾವಿರಾರು ಜನಕ್ಕೆ ಅನ್ನ ಹಾಕೊಂಡು ಸಂಬಳ ಕೊಟ್ಕೊಂಡು ಕಾಪಾಡ್ಕೊಂಡು ಬಂದಿದೀವೇನೆ. ನಮ್ಮನ್ ಕಂಡ್ರೆ ಹಣವಂತರಿಗೆಲ್ಲ ಭಯ, ಬಡವ್ರಿಗೆಲ್ಲ ಜಯ. ಸರ್ಕಾರದವ್ರಿಗಂತೂ ಹಗಲು ರಾತ್ರಿ ಬಿಡುವಿಲ್ದೋದ್ ಕೆಲ್ಸ. ನಮ್ ಕುಲ್ಕಸ್ಬು ಮಾಡಿದ್ರೆ ಸಾಕು ಡ್ರರ್ ಅಂತ ಓಡ್ ಬಂದ್ಬಿಡ್ತಾರೆ. ನಮ್ ಕೈಗೆ ಚಿನ್ನದ ಬಳೆ ಹಾಕ್ತಾರೆ. ನೋಡ್ ಕಲ್ತ್ಕರಪ್ಪ, ಚಿನ್ನದ ಬಳೆ ಹಾಕ್ತಾರೆ. ಕಬ್ಬುಣ ಬಳೆ ಹಾಕ್ತಾರೆ. ನಮ್ಮ ಮಾವನ ಮನೆ ಸುತ್ತ 18 ಅಡಿ ಗೋಡೆ. ನಮ್ಗೆಲ್ಲ ಸಿಂಗಲ್ 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 ಬೆಡ್ರೂಮು. ಅಡಿಗೆ ಮಾಡೋರ್ಗಂತೂ ಬಿಡುವಿಲ್ದೋದ್ ಕೆಲ್ಸ. ನಮ್ ಕುಲ್ಕಸ್ಬು ಮಾಡಿದ್ರೆ ಸಾಕು ಓಡ್ ಬಂದ್ಬಿಡ್ತಾರೆ. ಇದು ನಮ್ದು ಸ್ವಯಂ ರಾಜ್ಯದ ಮನೆ. ನಮ್ಮ ಮನೆಗೆ ಬಾಡಿಗೆ ಇಲ್ಲ, ದೀಪಕ್ಕೆ ಚಾರ್ಜ್ ಇಲ್ಲ, ನೀರಿನ ಕಂದಾಯ ಇಲ್ಲ, ಕೂಲಿ ಮಾಡಿ ಅನ್ನ ತಿನ್ನೋ ಕಸ್ಬು ಮೊದ್ಲೇ ಇಲ್ಲ ಅಂದ್ಬಿಡಿ. ಆದ್ರೆ ಈ ಜನ ಎಂತ ಮಂಗ್ ಸಾಮ್ರಾಣಿಗಳು ಅಂದ್ರೆ ಲಾಯರ್, BA, ಬ್ಯಾಂಕರ್ಸ್, ಕವಿಗಳು. ಇಂಥವ್ರ ಮನೆ ಮುಂದೆ ಎಲ್ಲ ಈ ಟುದ್ದ ಈ ಟಗಲ ಬೋಲ್ಡ್ ಹಾಸ್ಕತಾರಲ್ಲ, ಅವ್ರಿಗೆ ಅಂತ ಸಾಮರ್ಥ್ಯ ಧೈರ್ಯ ಇದ್ರೆ ಕಳ್ಳ ಅಂತ ಎರಡೇ 2 ಅಕ್ಷರ ಹಾಕ್ಸ್ಕಲಿ ನೋಡೋಣ. ಆಗಕ್ಕಿಲ್ಲ. ಅವ್ರ ಅಪ್ಪನ ಕೈಲೂ ಆಗಕ್ಕಿಲ್ಲ, ಅವ್ರ ಅಪ್ಪನ ಕೈಲೂ ಆಗಕ್ಕಿಲ್ಲ ಅಂದ್ರೆ ನಮ್ಗೆಲ್ಲ ಕೆಟ್ಟ ಹೆಸರು ಬಂದ್ಬಿಟ್ಟೈತೆ. ಯಾರಾದ್ರೂ ಬಿಟ್ಟಿದ್ರೆ ಹಳ ಎಕಡ ಕದಿಯೋದು, ಮಕ್ಳು ಪೆನ್ ಕದಿಯೋದು. ಇಂಥ ಮುಟ್ಟಲ್ ಕೆಲಸ ಮಾಡ್ಬಾರ್ದಪ್ಪ. ಹೊಡೆದ್ರೆ ಆನೆಗೆ ಹೊಡಿಬೇಕು, ಕದ್ರೆ ಖಜಾನಿಗೆ ಕದಿಬೇಕು. ಹಗಲೊತ್ತೆಲ್ಲ ನೋಡ್ಕೋಬೇಕು, ರಾತ್ರಿ ಹೊತ್ತೆಲ್ಲ ಮಾಡ್ಕೋಬೇಕು. ಏನ ಕಳ್ತನ ಹಾಕೊಂಡ್ರಲ್ಲೋ, ನೀವ್ಯಾರ ಕಲ್ತ್ಕೊಬಿಟ್ರೆ ಕಣ್ರಪ್ಪ. ಉಡಿಯಕ್ಲು ಕಲ್ತ್ಕೊಬಿಟ್ರಿ ನಮ್ ಕಸ್ಬ. ನಿಮ್ ಕೈಲಿ ಆಗಲ್ಲ ಬಿಡಿ. ನಿಮ್ಗೆ ಎಲ್ಲಿಂದ ಬರ್ಬೇಕು ಅಂತ ಸಾಮರ್ಥ್ಯ ಧೈರ್ಯ? ಎಲ್ಲ ಇವನ ಯಾರು ಇರ್ಬೇಕು ಅಂತ. ನಾನೇ ದೊಡ್ಡ ಕಳ್ಳ ಅಂದ್ರೆ ಇವನ್ ಯಾರಪ್ಪ? ಬತ್ತವನಲ್ಲಪ್ಪ. ಬರ್ಲಿ ಕೈಲವನಲ್ಲ ದೊಣ್ಣಪ್ಪ, ಅವನ್ ಕೈ ನೋಡ್ಕೊಬಿಡ್ತೀನಿ. ಎಲ್ಲ ಇವನ ಹತ್ರಕ್ಕೆ ಬಂದ್ಬಿಟ್ಟ. ಸರಿ ಹೊಸಿ ಮರಿ ಹಾಕ್ತೀನಿ. ಇವನ್ ಯಾರೋ ಎಲ್ಲಿಗೆ ಹೋಗ್ತಾವನೆ? ಕೈಯಲ್ಲೇನೋ ಗಂಟು ಮೂಟೆ ಬೇರೆ ಇಟ್ಕೊಂಡವನೆ. ಬಾರೋ ಮಾವ ಬಾರೋ, ನಿನ್ನ ನಳಿ ಅವನ್ ಕೈ ನೋಡ್ಕೊತಾನೆ. ಬಾರೋ. ಬರದಿ ಜಯಿಸುತ್ತೆ ವೈರಿಗಳನ್ನ, ಬರದಿ ಜಯಿಸುತ್ತೆ ವೈರಿಗಳನ್ನ. ತುರುಳರ ಶಿರವ ಕಡಿದುರುಳತನ, ತುರುಳರ ಶಿರವ ಕಡಿದುರುಳತನ. ಕರದೋ ಬಿಡದು ಕಗ್ಗದಿ ಆದ ಮರ, ಕರದೋ ಬಿಡದು ಕಗ್ಗದಿ ಆದ ಮರ. ಕರವನಳಿದು ನಾನು ಜಯಿಸಿ ಮೆರೆಯುವೆ. ಬರದಿ ಜಯಿಸುತ್ತೆ
ಮಹಾಮಂತ್ರಿ ದುರ್ಮುಖನೇ ಅಲ್ಲ. ನಿನ್ನನ್ನು ಕೊಂದು ಮುಂದೆಯೂ ನಿನ್ನ ಹೆತ್ತ ತಾಯಿ ಆ ದರಿದ್ರ ಪರದೇಶ ಶರತ್ ಕುಮಾರ ಅವರನ್ನು ಸಹ ಕೊಲ್ಲುತ್ತೇನೆ. ಈ ದುರ್ಮುಖನಿಂದಲೇ ದುರ್ಮರಣ, ಈ ದುರ್ಮುಖನಿಂದಲೇ ದುರ್ಮರಣ. ಆಗ ಯಾರ್ದೋ ಮಗುನ ಎತ್ಕೊಂಡು ಬಂದು ನೀನ್ ರಾಜ್ನ ಆಗ್ತೀಯ, ನಿನ್ನ ಕೊಂದಾಕಿ ಆಮೇಲೆ ನಿಮ್ಮ ಅಮ್ಮನ ಸಾಯಿಸ್ತೀನಿ ಅಂತನಲ್ಲ. ಯಾರಿರ್ಬೇಕು ಅಂತ ಈ ದನ ತಿನ್ನ ಕಡ್ಕ ಅಲ್ಲ, ಮಕ್ಳಿಲ್ಲ ಅಂತ ಕಾಶಿ ರಾಮೇಶ್ವರಕ್ಕೆ ಹೋಗ್ತಾರೆ. ಹೀಗಿರುವಾಗ ಇವನ್ಯಾರಪ್ಪ ದನ ತಿನ್ನ ಕಟ್ಕ ಅಂತ ನನ್ಗೆ ಸಂಶಯ ಬಂದ್ಬಿಟ್ಟೈತೆ. ಏನ್ ಮಾಡ್ಲಿ, ಕೈಲ್ ಬೇರೆ ಕತ್ತಿ ಹಿಡ್ಕೊಂಡವನೆ, ಕಳ್ಳನೂ ಅಲ್ಲ. ಆಕ್ತು ನಾವಿಂತ ಮುಟ್ಟಾಳ್ ಕೆಲಸ ಮಾಡಕ್ಕಿಲ್ಲ. ಮಕ್ಕಳನ್ನ ಕದಿಯೋದು, ಮಕ್ಕಳನ್ನ ಸಾಯಿಸೋದು, ಹೆಂಗಸರನ್ನ ಹೊಡೆಯೋದು, ಇದು ನಮ್ ಕುಲ್ಕಸ್ಬಲಾನೆ. ಇಂಥ ಚಿಲ್ಲರೆ ಕೆಲಸ ಮಾಡಿ ಏನ್ ಜನ ಸಾಯ್ತಾರಪ್ಪ. ಇರ್ಲಿ ಕಣ, ನಿನ್ನ ಒಂದ್ ಕೈ ನೋಡ್ಕೋತೀನಿ. ನೀನ್ ಯಾರೋ, ನೀ ಮಗು ಯಾರ್ದು, ನಿಮ್ಮ ಅಪ್ಪನ ಸೈನ್ಯ ಏನು ಎಲ್ಲಾನು ತಿಳ್ಕೊಂಡು ನಮ್ ಚಾಕ್ರಿ ಮಾಡ್ತಾರಲ್ಲ ಚಾಕ್ರಿ, ಅವ್ರಿಗೆ ಹೇಳ್ಬಿಟ್ರೆ ಮಗನ ನಿನ್ನ ಅರ್ಗಳಲ್ಲಿ ಮುಗಿಸ್ಬಿಡ್ತಾರೆ ಕಣ. ಬರ್ತೀನಿ ಕಣಲ್ಲ ಮಾವ. ದೇವಾ ದೇವಾ ದೋಸಗಳೆನಿಸಬೇಡಯ್ಯ, ವಾಸುದೇವನ ನಿನ್ನ ದಾಸನಯ್ಯ. ವಾಸುದೇವನ ನಿನ್ನ ದಾಸನಯ್ಯ, ಎಂದಿಗೂ ನಿನ್ನ ಸೇವೆ ನಗಲಿ ದಾಸನಾಗುವ ದೇವರೇ. ಎಂದಿಗೂ ನಿನ್ನ ಸೇವೆ ನಗಲಿ ಸಾಧ್ಯವಾಗುವ ದೇವರೇ. ನಿನ್ನನ್ನು ನಂಬಿದೆಯೋ ಈ ಎನ್ನ ಸಲಗೋ ದೇವಾ ದೇವಾ ದೇವಾ. ಏ ಭಗವಾನ್, ಈ ದಿನ ನನ್ನ ಹೃದಯದ ಕೂಗು ನಿನ್ನ ದಣಿದ ನಿನ್ನ ಪವಿತ್ರವಾದ ಹೃದಯದ ದೇಗುಲಕ್ಕೆ ತರುವಾಗಲಿಲ್ಲವೇ? ಏ ದಯಾಮಯ, ಈ ಸತ್ಯನನ್ನು ಜೀವನದ ಅಂತ್ಯದವರೆಗೂ ಪರೀಕ್ಷಿಸುತ್ತಿರುವೆಯಾ? ನಿನ್ನ ದಯಾಸಾಗರವು ಎಂದಿಗೆ ಕಾಣುವುದು ಪರಮಾತ್ಮ? ಸ್ವಾಮಿ, ಬಾಂಧವರೊಡಗೂಡಿ ಆ ಪರಮಾತ್ಮನು ಸಹ ನಮಗೆ ಈ ರೀತಿ ಕಷ್ಟಗಳನ್ನು ಕೊಡುತ್ತಿರುವರು. ಇಲ್ಲ ದೇವಿ, ಇಲ್ಲ. ಇಂದಿನ ಜನ್ಮದಲ್ಲಿ ನಾವು ಮಾಡುವ ಪಾಪ ಕರ್ಮಗಳನ್ನು ಸವಿಯಬೇಕು. ನರರಿಗೆ ನರಕ, ಸ್ವರ್ಗಗಳೆರಡು ಈ ಲೋಕದಲ್ಲಿಯೇ ಕಾಣುವುದು. ಇದಕ್ಕೆ ಪರಮಾತ್ಮನು ಹೊಣೆಯಲ್ಲ ದೇವಿ. ಸ್ವಾಮಿ, ಎಂದು ಇಲ್ಲದ ಈ ದಿನ ಇದು ಈ ಬಿಸಿಲ ಬೇಗೆಯಲ್ಲಿ ನಡೆಯಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ. ಗಂಟಲು ಒಣಗುತ್ತಿರುವುದು. ಎಲ್ಲಿಯಾದರೂ ಹೋಗಿ ಜಲವನ್ನು ತಂದುಕೊಡಿ ಪ್ರಭು, ಜಲವನ್ನು ತಂದುಕೊಡಿ. ಸತ್ಯವತಿ, ಬಾಯಾರಿಕೆಗೆ ಅಂಜುವುದೇ? ನೀನು ಇಲ್ಲೇ ಇರು, ನಾನು ಹೋಗಿ ಜಲವನ್ನು ತರುತ್ತೇನೆ. ಸ್ವಾಮಿ, ಬೇಗನೆ ಬನ್ನಿ. ನನಗೇಕೋ ಈ ಸ್ಥಳದಲ್ಲಿ ಭಯವಾಗುತ್ತಿರುವುದು ಪ್ರಿಯ. ಭಯವೇಕೆ ಸತ್ಯವತಿ? ಭಾಗ್ಯಹೀನರಿಗೆ ನಿರ್ಭಯವೆಂಬ ಶಾಂತಿಯು ಕೈ ಬಿಡದೆ ಕಾಪಾಡುವುದು. ಪ್ರಾಣೇಶ್ವರ, ಹೋಗಿ ಸ್ವಾಮಿ, ಬೇಗನೆ ಜಲವನ್ನು ತೆಗೆದುಕೊಂಡು ಬನ್ನಿ. ಆಗಲಿ ದೇವಿ, ನಾನಿನ್ನು ಹೋಗುತ್ತೇನೆ, ಹೆದರಬೇಡ. ನಾನು ಇಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂತ ನನ್ಗೆ ಅನುಮಾನ ಬಂದ್ಬಿಟ್ಟೈತೆ. ಯಾರವ್ರೆ, ನಾನು ಯಾಕೆ ಬಂದೆ? ಯವ್ವಿ 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 ಬಂಗಾರದಂಗ ಅವಳೆ.
ಒಳ್ಳೆ ಸಣ್ಣಕ್ಕೆ ಬಾಳ ಬೆಳ್ಕೊಂಡ್ ಬೆಳಗ್ತಾಳೆ. ಛೀ ಪಾಪಿ. ಶಿವ ದೊಡ್ಡವನು, ಅವನು ಎಷ್ಟು ದಿನ ಅಂತ ನೋಡ್ತಾನೆ. ಕಳ್ಳ ನೀನ್ ಮದುವೆ ಮಾಡ್ಕೋ ಅಂತ ತಂದ್ಬಿಟ್ಬಿಟ್ಟು ಹೋಗವನೆ. ಬಿಟ್ರೋ ಶಿವ, ನೀನ್ ಕಣಪ್ಪ. ಇನ್ಮೇಲೆ ನಿನ್ ಹೂ ತಂದು ನಿನ್ ಪಾದಕ್ಕೆ ದಿನ ಹಾಕ್ತೀನಿ ಕಣಪ್ಪ. ಅಯ್ಯ, ನಾನು ಮಾನವೇಂದ್ರ ಮಹಾರಾಜರ ಸೊಸೆ ಸತ್ಯಮೂರ್ತಿಯು ನನ್ನ ಪ್ರಾಣೇಶ್ವರನು ಜಲವನ್ನು ತರಲು ಹೋಗಿರುವರು. ನನ್ನ ಹೆಸರು ಸತ್ಯವತಿ ಎಂದು. ಈ ಅಯ್ಯೋ, ಇದೇನಮ್ಮೆ ರಾಜ ಸೊಸೆ ಅಂತೀಯ, ಸತ್ಯವತಿ ಅಂತೀಯ? ಅವನ್ ಯಾರಮ್ಮೆ ನಮ್ಮೂರ್ಲೆ ನನ್ಗಿಂತ ಸತ್ಯವಂತ ಬಡ್ಡಿ ಮಗ? ಕೇಳ್ರಪ್ಪ ಈ ಮರಗಿದ್ದಿ ಮಾತಾ. ಅಯ್ಯೋ ಭಗವಂತ, ಇದೇನು ಈತನು ಯಾರಾಗಿರಬಹುದು? ಅಯ್ಯ, ನನ್ನನ್ನು ನಿನ್ನ ಮಗಳೆಂದು ಭಾವಿಸಿ ನನ್ನನ್ನು ಬಿಟ್ಟು ಬಿಡೆಯ. ಚಂದ ಆಯ್ತಪ್ಪ, ಮದುವೆ ಮೊದ್ಲಾಗಿಲ್ಲ ನಂಗ ಮಾಕ್ಕೊಂಡಿಲ್ಲಿ. ಈ ಮರಗಿದ್ದಿ ಮಗಳು ಅಂತ ಬೇರೆ ಹೇಳ್ತಾಳಲ್ಲ ಮರ್ಯ. ನಿಂಗೆಲ್ಲ ತಲೆಗೆಲ್ಲ ಕೆಟ್ಟೋಗ್ಬಿಡದ ಕಣಮೆ. ಅಲ್ಲ, ನಾನಿನ್ನು 21 ವರ್ಷದ ಹರಾಯ್ದು ಹುಡುಗ. ನಿನ್ ಬಣ್ಣನೋ ನನ್ ಬಣ್ಣನೋ ಕಸ್ತೂರಿ ಕಸ್ತೂರಿ ಕಲರ್ ನೋಡಿ. ನನ್ ಗುಣನೋ ಚಿಂದಂತದ್ದು. ಅದಿರ್ಲಿ, ನಾನ್ ಮಾಡೋ ಕಸ್ಬೋ ರಾತ್ರಿ ಎಲ್ಲ ದೊರೆತನ. ನನ್ನಂತ ಮದುವೆ ಆಗಲ್ಲ ಅಂತೀಲ, ಇದು ನ್ಯಾಯನಾ? ಛೀ ಚಂಡಾಲ, ನೀನು ನನ್ನಂತಹ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲವೇ? ನಿನಗೆ ಹೃದಯವೇ ಇಲ್ಲವೇ? ಲೇ ಚಿನ್ನ, ನೀ ಬಂದು ಸಾರಿ ನನ್ನ ಮನ್ನಿಸು. ನೀ ನನ್ನ ಮೇಲೆ ದಯ ತೋರಿಸು. ಓ ಚಿನ್ನ ನನ್ನ ನನ್ನ ಪ್ರೀತಿಸು. ಲೇ ಚಿನ್ನ, ಅಯ್ಯೋ ಪರಮಾತ್ಮ, ನೀ ಬಂದು ಸಾರಿ ನನ್ನ ಮನ್ನಿಸು. ನೀ ನನ್ನ ಮೇಲೆ ದಯ ತೋರಿಸು. ಓ ಚಿನ್ನ ನನ್ನ ನನ್ನ ಪ್ರೀತಿಸು. ಕೆಲವೋ ಪಾಪಿ ಧೋರಣೆಯನ್ನು ಪರಮಾತ್ಮ ಪ್ರಾಣೇಶ್ವರ ಎಲೆಯಲ್ಲಿ ಸ್ವಾಮಿ. ಕನ್ಯಾಕುಮಾರಿ ನೀನು ಕನ್ಯಾಕುಮಾರಿ ನೀನು ಒಂಟಿ ಕುಮಾರ ನಾನು ಚೆಟ್ಟಿ. ಆಗೋಣ ಬಾಲೆ ಚಿನ್ನ. ಕನ್ಯಾಕುಮಾರಿ ನೀನು ಒಂಟಿ ಕುಮಾರ ನಾನು ಚೆಟ್ಟಿ. ಆಗೋಣ ಬಾಲೆ. ನೀ ಕೇಳೇಲೆ ವೈಯಾರಿ, ಛೀ ಪಾಪಿ. ನೀ ಕೇಳೇಲೆ ಬಂಗಾರಿ. ನೀ ನಲಿದು ನಲಿದು ಬಳಿಗೆ ಬಾರದೆ. ನೀ ನಲಿದು ನಲಿದು ಬಳಿಗೆ ಬಾರದೆ. ಒಂದು ಸಾರಿ ನನ್ನ ಮನ್ನಿಸು. ನೀ ನನ್ನ ಮೇಲೆ ದಯ ತೋರಿಸು. ಓ ಚಿನ್ನ ನನ್ನ ನನ್ನ ಪ್ರೀತಿಸು. ಪರಮಾತ್ಮ, ಕನ್ನರು ಬೈದರು ಕನ್ನರು ಎಂದರು ನಾನಿನ್ನ ಪೂಜಾರಿ. ಎಲ್ಲವೋ ಪಾಪಿ. ಲೇ ಚಿನ್ನ, ಕಟ್ಟರು ಬೈದರು ಕೈಗೆ ಸಿಕ್ಕರು ನಾನಿನ್ನ ಪೂಜಾರಿ. ನೀ ಕೇಳೇಲೆ ಬಂಗಾರಿ, ನೀ ಕೇಳೇಲೆ ವೈಯಾರಿ. ನೀ ನಲಿದು ನಲಿದು ಬಳಿಗೆ ಬಾರಲಿ. ನೀ ನಲಿದು ನಲಿದು ಬಳಿಗೆ ಬಾರಲಿ. ನನ್ನ ಮನ್ನಿಸು. ನೀ ನನ್ನ ಮೇಲೆ ದಯ ತೋರಿಸು. ಓ ಚಿನ್ನ ನನ್ನ ನನ್ನ ಪ್ರೀತಿಸು. ನೋಡ್ ಚಿನ್ನ, ಚಂಡಾಳ ಗಿಂಡಾಳ ಅನ್ಬೇಡ. ಒಂದ್ಸರಿ ಕಳ್ಳಾನು ಅನ್ಸ್ಕತೀನಿ, ಒಂದ್ಸಲ ಕ್ಯಾಕಸಿ ಮೊಗಕ್ಕ ಥು ಅಂತ ಉಗಿದ್ಬಿಡು ಉಗಿಸ್ಕತೀನಿ. ಒಂದು ಸಲ ನೀನು ಎಡಗಾಲಿನಿಂದ ಎತ್ತಿ ದಡಕ್ ಅಂತ ಒದ್ಬಿಡು ಒದಿಸ್ಕತೀನಿ. ನಿನ್ ಸೇವೆನೆಲ್ಲ ಮಾಡ್ತೀನಿ ಚಿನ್ನ. ಆದ್ರೆ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನಗೂ ಬಗ್ಗಲ್ಲ ನಿಮ್ಮ ಅಪ್ಪನಿಗೂ ಬಗ್ಗಲ್ಲ. ಎಲ್ಲವೋ ಪಾಪಿ, ನನ್ನನ್ನೇನು ವೇಷ ಎಂದು ಭಾವಿಸಿರುವೆಯಾ?
ಅಲ್ಲ ಹುಡುಗಾಟ ಗಿಡ್ಗಾಟ ಆಡ್ಬೇಡ ಕಣಮ್ಮಿ, ಮುಂದೆ ಸರ್ಸಗೀತ ಆಡುವಂತೆ ಬಾ. ಅಯ್ಯೋ ಪರಮಾತ್ಮ, ಹುಲಿಯ ಕೈಗೆ ಸಿಕ್ಕ ಹಸುವಿನಿಂದ ಆಯ್ತೇ ನನ್ನ ಬಾಳು. ನನ್ನನ್ನು ಕಾಪಾಡುವರು ಯಾರು ಇಲ್ಲವೇ? ನೀತಿಯ ಮೇರೆಸಿ ನ್ಯಾಯವನ್ನು ಉಳಿಸಿ ಧರ್ಮವ ಕಾಯುವ ದೇವಾ, ತೋರೋ ನಿನ್ನ ಪ್ರಭಾವ. ನೀತಿಯ ಮೇರೆಸಿ ನ್ಯಾಯವನ್ನು ಉಳಿಸಿ ಧರ್ಮವ ಕಾಯುವ ದೇವಾ, ತೋರೋ ನಿನ್ನ ಪ್ರಭಾವ. ಪರಮಾತ್ಮ, ಪ್ರಾಣೇಶ್ವರ, ಎಲ್ಲಿರುವೆ ಸ್ವಾಮಿ? ಲೋಕದ ಮಾಲ ನಿರ್ಣಯ ಲೀಲಾ, ಈ ಪರಿಯೇ ನನಗಾಗಿ. ಲೋಕದ ಮಾಲ ನಿರ್ಣಯ ಲೀಲಾ, ಈ ಪರಿಯೇ ನನಗಾಗಿ. ಕಂಬನಿದಾರ ಹೊರಸಲು ಭಾರ. ಸ್ವಾಮಿ, ಕಂಬನಿದಾರ ಹೊರಸಲು ಭಾರ. ಎನ್ನುವೆ ನಾನು ನಿನಗಾಗಿ, ಎನ್ನುವೆ ನಾನು ನಿನಗಾಗಿ. ನೀತಿಯ ಮೇರೆಸಿ ನ್ಯಾಯವನ್ನು ಉಳಿಸಿ ಧರ್ಮವ ಕಾಯುವ ದೇವಾ, ತೋರೋ ನಿನ್ನ ಪ್ರಭಾವ. ತೋರೋ ನಿನ್ನ ಪ್ರಭಾವ. ತೋರೋ ನಿನ್ನ ಪ್ರಭಾವ. ಅಯ್ಯೋ, ಈ ನೀಚನ ಬಂಧನದಿಂದ ನನ್ನನ್ನು ಕಾಪಾಡುವರು ಯಾರು ಇಲ್ಲವೇ? ಅಯ್ಯ, ಸಮೀಪಕ್ಕೆ ಬರಬೇಡ, ನಾನೇ ಬರುತ್ತೇನೆ. ನನ್ನ ಜೊತೆಲಿ ಬಂದ್ರೆ ಸರಿ, ಇಲ್ದಿದ್ರೆ ನಿನ್ ಮುಂದೆಲ್ಲ ಹಿಡ್ದು ದರ ಎಳ್ಕೊಂಡು ಹೋಗ್ಬಿಡ್ತೀನಿ. ಅಯ್ಯ, ನನ್ನನ್ನು ಮುಟ್ಟಬೇಡ, ನಡೆ, ನಾನು ಯಾರು ಬರುತ್ತೇನೆ. ಹೇಳ್ತೀಯಾ? ಹೇಳ್ಬಿಡು, ಬಾಯಿ ಬಂದ್ 3 ಮಾತಾ. ಚಿನ್ನ ಮುತ್ತಿನಂತ, ಆಹಾ ಮುತ್ತಿನಂತ ಮಾತಾಡು ಮಾವನ್ ಮಗಳೇ, ಓಹೋ ಅತ್ತೆ ಮಗಳೇ, ಈ ಕಳ್ಳನಿಗೆ ಮದುವೆ ನೀ ಆಗಲೇಬೇಕು. ನಿನಗಂತೂ ತಾಲಿನ ಕಟ್ಟಲೇಬೇಕು, ನಿನಗಂತೂ ತಾಲಿನ ಕಟ್ಟಲೇಬೇಕು. ನನ್ನಲ್ಲಿ ಸರಸ ಆಡಲೇಬೇಕು, ನಾನು ನೀನು ಸೇರಿ ದುಡಿಯಲೇಬೇಕು. ಚಿನ್ನ, ನನ್ನಲ್ಲಿ ಸರಸ ಆಡಲೇಬೇಕು, ನಾನು ನೀನು ಸೇರಿ ಬೆರೆಯಲೇಬೇಕು. ಚಂದುಳ್ಳಿ ಚೆಲುವೆ ನೀ ಸುಕುಮಾರಿಯೇ, ನನ್ನ ವನರಾಣಿಯೇ. ಚಂದುಳ್ಳಿ ಚೆಲುವೆ ನೀ ಸುಕುಮಾರಿಯೇ, ನನ್ನ ವನರಾಣಿಯೇ. ಮುತ್ತಿನಂತ, ಮುತ್ತಿನಂತ ಮಾತಾಡು ಮಾವನ್ ಮಗಳೇ, ಓ ಅತ್ತೆ ಮಗಳೇ, ಈ ಕಳ್ಳನಿಗೆ ಮದುವೆ ನೀ ಆಗಲೇಬೇಕು. ನಿನಗಂತೂ ತಾಲಿನ ಕಟ್ಟಲೇಬೇಕು, ನಿನಗಂತೂ ತಾಲಿನ ಕಟ್ಟಲೇಬೇಕು. ಜಗುಳ ಆಡಿ ಪಾಡಲೇಬೇಕು, ನಾನು ನಿನ್ನ ಸೇರಿ ಬೆರೆಯಲೇಬೇಕು. ಇಲ್ಲವೋ ಪಾಪಿ, ದೂರ ನಿಲ್ಲು. ಚಿನ್ನ,
ದೇವನಿನ್ನ ನ್ಯಾಯವಿದೇನೋ ಕಾಣೆನು ಪರಿತಾಪವನ್ನು. ದೇವನಿನ್ನ ನ್ಯಾಯವಿದೇನೋ ಕಾಣೆನು ಪರಿತಾಪವನ್ನು. ಎಲ್ಲಿ ನೋಡಲು ಜಲವು ಕಾಣದೆ, ಎಲ್ಲಿ ನೋಡಲು ಜಲವು ಕಾಣದೆ ಗಂಗೆ ಮುನಿದು ಮಾಯವಾದಳು. ಗಂಗೆ ಮುನಿದು ಮಾಯವಾದಳು. ದೇವನಿನ್ನ ನ್ಯಾಯವಿದೇನೋ ಕಾಣೆನು ಪರಿತಾಪವನ್ನು. ಶಂಕರ ಶಂಕರ ದೇವ ದೈವ ನಿರ್ಣಯಕ್ಕೆ ದೂರಾಗಿ ಶರಣಾದವರನ್ನು ಇಂದು ಗಂಗಮಾತೆಯು ಪರೀಕ್ಷಿಸುತ್ತಿದ್ದಾಳೆ. ಸತ್ಯವತಿಯನ್ನು ಬಿಟ್ಟು ಬಹುದೂರ ನೀರಿಗಾಗಿ ನಾ ಬಂದೆ. ಈ ಅರಣ್ಯ ಮಧ್ಯದಲ್ಲಿ ಯಾವ ಸರೋವರವೂ ಕಾಣುತ್ತಿಲ್ಲವಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇನೆ. ಹಾ, ಇದೇನು? ಈ ಎಳೆಯ ಸುಳಿಯನ್ನು ಕೊಲೆ ಮಾಡಿರುವ ಕ್ರೂರತನ. ಇದು ಮಾನವನ ಕೃತ್ಯವೋ ಅಥವಾ ಮೃಗಗಳ ಕಾರ್ಯವೋ? ಈ ಪ್ರಪಂಚವನ್ನೇ ಹರಿಯದ ಮಗುವಿಗೆ ಇಂಥ ಅಪಮೃತ್ಯುವು ಬಂದೊದಗಿದೆ. ಎಂಟು ಗೇಣಿನ ದೇಹ, ಅಯ್ಯೋ ಕಂದ, ಎಂಟು ಗೇಣಿನ ದೇಹ, ಕೋಟಿ ರೋಮಗಳ 68 ಕೀಲುಗಳಂ ಮಲಾಶ್ರಯಗಳೆಂದು ಮಡಿಸಲ್ಲ. ಅದಿಯಲಿಟ್ಟು ಮನೆಯ ಮಾನವ, ಅನಗಲಿಟ್ಟು ಮನೆಯ ಮಾನವ, ತಾನೆಯಲಿಟ್ಟು ಮರೆಸುವರು ಈ ಪಸದಲುಂಟೆ ಬಲ ಸಾರ್ಥಕ. ದೇವಾ ಈ ಕಂದನವನ್ನು ಕೊಂದವನು ನಾನಲ್ಲ. ನನ್ನ ಪತ್ನಿಯು ಬಾಯಾರಿಕೆಯೆಂದು ಹೇಳಿದಳು. ನಾನು ನೀರಿಗಾಗಿ ನಾ ಬಂದೆ. ಈ ಅರಣ್ಯ ಮಧ್ಯದಲ್ಲಿ ಈ ಮಗುವನ್ನು ನೋಡಿ ಮರುಗುತ್ತಿದ್ದೇನೆ. ಪ್ರಭು, ಶಿಶುವನ್ನು ಅಪಹರಿಸಿದ ಪಾಪಿಯು ಪತ್ತಾಗಲಿಲ್ಲವೇ? ಇಲ್ಲ ಪ್ರಭು, ಹುಡುಕಲು ಚತುರರಾದ ಗೂಢಾಚಾರ್ಯರನ್ನು ರಾಜ್ಯದ ನಾನಾ ಕಡೆಗಳಿಗೆ ಹೋಗಿದ್ದಾರೆ. ಅದೆಷ್ಟರ ಪ್ರಯತ್ನ, ಸಮಾಧಾನವಾಗಿರಿ ಪ್ರಭು. ನಾನು ಸಮಾಧಾನವಾಗಬೇಕೆ? ನಿನ್ನ ಕಾರ್ಯದಕ್ಷತೆಯಿಂದ ಅರ್ಥ ಆಗೋದಿಲ್ಲವೇ? ಅಪಾರ್ಥನ ಏಕೆ ಮಾಡಿಕೊಳ್ಳಿರಿ ಪ್ರಭು? ಸಾಕು, ಬಾಯಿನ ಮುಚ್ಚು. ಸತ್ಯಮೂರ್ತಿಯಾ? ಏಯ್, ಸತ್ಯಮೂರ್ತಿ ಏ, ಯಾರೇ ಅವನು?
ಪಾಪಿ ಚಂಡಾಳ, ನಿನಗೆ ಯಾವ ಶಿಶುವನ್ನು ಅಪಹರಿಸಲು ನಿನಗೆ ಮರುಕು ಗಂಟೆ ಉಂಟು ಆಯ್ತೆ. ಎಲ್ಲ ಓ ಪಾಪಿ, ಯಾರು ನೀನು? ಏತಕ್ಕಾಗಿ ನಮ್ಮ ರಾಜಕುಮಾರನ್ನು ಕೊಲೆ ಮಾಡಿರುವೆ? ಬೊಗಳು, ಇಲ್ಲವಾದ್ರೆ ನಿನ್ನ ತಲೆ ಹಾರಿ ಹೋದಿತ್ತು. ದುರ್ಮುಖ, ತಾಳು, ನಿನ್ನ ಹೆಸರೇನು? ನನ್ನ ಹೆಸರೇ ಕಂದನನ್ನು ಕೊಂದ ಕೊಲಪಾತಕಿ ಕಾಲಭೈರವನೆಂದು ಮಹಾರಾಜ. ಪಾಪಿ, ನಿನ್ನ ಪಟ್ಟಣ ಯಾವುದು? ನನ್ನ ಪಟ್ಟಣವೇ ಮಸಾಣವೇ ನನ್ನ ಪಟ್ಟಣ. ನೀನು ಚೋರದಿಂದ ಅರಮನೆಗೆ ಪ್ರವೇಶಿಸಿ ಮಲಗಿದ್ದ ಕುಮಾರನ್ನು ಅಪಹರಿಸಿದ ಕಾರಣ? ಕಟುಕನ ಕರ್ತವ್ಯ ಕೊಲವಲ್ಲದೆ ಮತ್ತೇನು ಪ್ರಭು? ಚೀ ಪಾಪಿ, ಮರುಕು ಇಲ್ಲದೆ ಮಾತನಾಡ್ತಿರುವ್ಯಾ? ಅದರಲ್ಲಿಯೂ ರಾಜಸ್ಥಾನವೆಂಬ ಭಯವಿಲ್ಲ. ಮೂರ್ಖ, ಕೊಲೆಗೆ ಪ್ರತಿಕೊಲೆ ಇರದೆಂದು ತಿಳಿಯದೆ ಅಜ್ಞಾನಿ. ಅಜ್ಞಾನಿಗೆ ಜ್ಞಾನವೆಲ್ಲಿ ಬರಬೇಕು? ದುರಾಸೆ, ಅಹಂಕಾರ, ಹಿಂಸೆಯು ಪತಿರೂಪನಿಗೆ ದಂಡನೆಯು ಅರ್ಪಿಯಾಗಲಿ. ಓಹೋ, ಪರಾಜಿತವನ್ನು ಅರಿತೇ ಮಾತನಾಡ್ತಿರುವ್ಯಾ? ದುರ್ಮುಖ, ಶಿಶುಹತ್ಯೆ ಮಾಡಿದ ದ್ರೋಹಿಗೆ ನಾಳೆ ಸೂರ್ಯೋದಯದೊಳಗಾಗಿ ಶಿರಚ್ಛೇದನ ಮಾಡಿಬಿಡು. ಅಪ್ಪಣೆ ಪ್ರಭು. ಯಾರು?
ಲಕ್ಷ್ಮಿ, ನೀನೆಂತ ಚಪಲಾತ್ಮಳು. ನಿನ್ನನ್ನು ಭಕ್ತಿಯಿಂದ ಭಜಿಸಿದ ದಾನವ ಮಾನವರಿಗೆ ಒಲಿದು ಅವರ ಸೇವೆಯಿಂದ ತೃಪ್ತಳಾಗಿ ಅಹಂಕಾರವೆಂಬ ಅಸತ್ಯ, ಅಧರ್ಮ, ಅನ್ಯಾಯಗಳಿಂದ ಅವರನ್ನು ಲೋಕ ಕಂಟಕರನ್ನಾಗಿ ಮಾಡಿ ಹಲೋ ವರವನ್ನು ಕೊಡುವುದು ನಾನು ತಾನೆ. ನಿಮಗಿಂತಲೂ ಮೇಲಾಗಿರೋಳು ನಾನೇ ಪ್ರಾಣೇಶ್ವರ. ನಿಜವನ್ನೇ ಹೇಳ್ತಿರುವೆ ಲಕ್ಷ್ಮಿ, ಕೇಳು. ತ್ರೇತಾಯುಗಕ್ಕೆ ನಿನ್ನ ಭಕ್ತ ಧರ್ಮಕಳಂಕ ದಶಕಂಠ, ದ್ವಾಪರಾಯುಗಕ್ಕೆ ದುರ್ಯೋಧನ, ಕಲಿಯುಗಕ್ಕಾದರೂ ಭೂಪತಿಗಳೆಂದು ಮೆರೆಯುತ್ತಿರುವ ನರಪತಿಗಳೆಂದು ಭೂಪತಿರುವ ನಿನ್ನ ಅಂತರಾತ್ಮವು ಆಸಕ್ತಿಯಿಂದ ಕೇಳುತ್ತದೆ. ಹೇಳುದೇವಿ. ಪ್ರಾಣೇಶ್ವರ, ಚತುರ್ಮುಖ ಸುತನಿಗೆ ಅದೆಂತ ಸಾಧ್ಯವಾಗಿರದ ವಿಚಾರವಿರುವುದು ಪ್ರಾಣೇಶ್ವರ. ಲಕ್ಷ್ಮಿ, ವಿನೋದದ ವಿಚಾರದಲ್ಲಿ ನನ್ನನ್ನು ಅಪರಾಧಿ ಎಂದು ಪರಿಗಣಿಸಿ ಮಾತನಾಡುತ್ತಿರುವೆಯಾ? ಸ್ವಾಮಿ, ಅಪರಾಧವು ನೀವೇ ಎಂದು ನನಗೆ ಹೇಳಿಲ್ಲ ಸ್ವಾಮಿ. ಅದಕ್ಕಾಗಿ ನಾನು ಈ ರೀತಿ ಮಾತನಾಡಿದೆನು. ಅದಕ್ಕೆ ಪತಿಗಿಂತಲೂ ಸತ್ಯಶಕ್ತಿ ಹೆಚ್ಚೆಂದು ನಿನ್ನ ಭಾವನೆಯೇ ದೇವಿ. ಅದನ್ನು ನನ್ನನ್ನೇಕೆ ಕೇಳುತ್ತಿರುವ ಪ್ರಾಣೇಶ್ವರ? ಅದನ್ನು ಓಹೋ, ಮರೆತಿದ್ದೆ ಲಕ್ಷ್ಮಿ, ಮರೆತಿದ್ದೆ. ನಿನ್ನ ಅಂತರಾತ್ಮವು ಹೀಗೆ ವ್ಯರ್ಥವಾಯಿತು. ವ್ಯರ್ಥವಾದ ಮಾತುಗಳಿಂದ ಕಲಹವು ಕಾರ್ಯವ ರೂಪವನ್ನು ತಾಳುವುದೇ ದೇವಿ. ಕಲಹ ಏಕೆ ಪ್ರಿಯ? ನಾನು ಸತ್ಯವನ್ನು ಹೇಳುತ್ತಿರುವ ಅಸತ್ಯವನ್ನು ನುಡಿಯುತ್ತಿಲ್ಲ. ನಾನು ಅಸತ್ಯವನ್ನು ಉಪದೇಶ ಮಾಡಿದ್ದೇನೆ ದೇವಿ. ನಾರಾಯಣ ನಾರಾಯಣ, ನಮೋ ಲಕ್ಷ್ಮೀ ನಾರಾಯಣ. ಬಾ ನಾರದ, ಈ ಪೀಠದಲ್ಲಿ ಕುಳಿತುಕೊಳ್ಳೋ. ನಾವು ನಾರಾಯಣ, ಇದೇನು ಪರಮಾತ್ಮ, ಭಕ್ತ ಬಾಂಧವನಾದ ನೀನು ಈ ನಾರದನ ಬರುವಿಕೆಯನ್ನು ಕಂಡು ಕಾಣದವನಂತೆ ಕುಳಿತಿರುವೆ. ನಾರದ ಅಣುರೇನು ಪರಿಪೂರ್ಣನಾದ ನನ್ನ ಆಗಮನವನ್ನು ನಿರೀಕ್ಷಿಸೋ. ನನ್ನನ್ನು ಕಡೆಗಾಣಿಸಿ ಲಕ್ಷ್ಮಿಯ ಮೊದಲು ಲಕ್ಷ್ಮಿಯ ನಾಮಾಮೃತವನ್ನು ನುಡಿದಿಯಲ್ಲೇ, ಇದರಲ್ಲಿ ನನ್ನ ಅಪರಾಧವೇನು ನಾರದ? ಇದೇನು ಭಾರ್ಗವ, ನನ್ನಿಂದ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವೇ? ನಾರದ, ನಿನ್ನ ಪ್ರಥಮ ವಂದನೆಯಲ್ಲಿ ನನ್ನ ಹೆಸರು ಬರಬಾರದಿತ್ತು. ಅದಕ್ಕಾಗಿ ಈ ರೀತಿ ಮೌನವನ್ನು ತಾಳಿಯುವರು. ಹೇಳಿತ ಅಪರಾಧವಾಯಿತು ದೇವಿ. ಇನ್ನು ಮುಂದೆ ನಮೋ ಲಕ್ಷ್ಮೀ ನಾರಾಯಣ ಎಂದು ಹೇಳುತ್ತೇನೆ. ನಾರಾಯಣ ಲಕ್ಷ್ಮೀ ನಮೋ ಎಂದು ಹೇಳುತ್ತೇನೆ. ಲಕ್ಷ್ಮಿ ಆದೇಶ, ನಾರದನ ಪ್ರವೇಶ, ನನ್ನ ಮೌನದ ಸಂದೇಶ ಚೆನ್ನಾಯಿತು. ನಾರದ ಈಗ ಭೂಲೋಕದಿಂದ ಬಂದಿರುವಂತೆ ಕಾಣುತ್ತಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಏನು ಅರಿಯದ ಅಸೂಳಿಯಂತೆ ಮಾತನಾಡುತ್ತಿರುವ ಪರಮಾತ್ಮ, ಭೂಲೋಕದಲ್ಲಿ ಸತ್ಯಮೂರ್ತಿ ಸತ್ಯವರ್ತಿಯರು ಪಡುತ್ತಿರುವ ಕಷ್ಟವನ್ನು ನಿಮ್ಮ ಕಿರಣಗಳಿಗೆ ಬೀಳಲಿಲ್ಲವೇ ದೇವ? ನಾರದ ಹಂದೆ ಅಭಯ ದಾನ ಮಾಡಿ ಈಗ ವೈಕುಂಠಕ್ಕೆ ಏನು ಅರಿಯದಂತೆ ಬಂದು ನನ್ನನ್ನು ಪರಿಶೋಭಿಸುತ್ತಿರುವೆಯಾ? ನಿನ್ನ ಭೇದೋಪಾಯವು ನನಗೆ ತಿಳಿಯದೆ. ನಿಜ ಪರಮಾತ್ಮ, ನಿತ್ಯ ಜಗತ್ತಿನಲ್ಲಿ ನಡೆಯುವುದೆಲ್ಲ ಪರಿಚಯವಿಲ್ಲವೇ ದೇವ? ನಾರದ, ಸತ್ಯಮೂರ್ತಿ ಸತ್ಯವತ್ತರಿಗೆ ವೇಷ ಮರೆಸಿಕೊಂಡು ಪರೀಕ್ಷಿಸಿದನು. ಅವರಿಗೆ ಮುಕ್ತಿಯು ಶೀಘ್ರದಲ್ಲೇ ಲಭಿಸುವುದು. ನೀನು ಗರುಡ ರೂಢನಾದ ನನ್ನ ಆಗಮನವನ್ನು ನಿರೀಕ್ಷಿಸು. ಆಗಬಹುದು ದೇವ, ನನಗೀಗ ಬಹಳ ಸಂತೋಷವಾಯಿತು. ಪಾರ್ವತಿ, ನಾನು ಮೇನಕ ಗಂಧರ್ವರಿಗೆ ಸಾಪು ವಿಮೋಚನೆ ಮಾಡಿ ಆದೇಶವನ್ನು ಮಾಡಿದೆ. ಆದರೆ ಅವರು ಹೇಗಿರುವುದು ತಿಳಿಯದಾಗಿದೆ. ಅಲ್ಲದೆ ಮಾನವೇಂದ್ರ ಅಭಿಲಾಷೆಯನ್ನು ತಿಳಿದು ನಾನು ಶ್ರೀಗರ್ ಇಬ್ಬರು ಸೇರಿ ಅವರಿಗೆ ಅಭಿಲಾಷೆ ಇದನ್ನು ತಿಳಿಸಿದ್ರು. ಅವರು ಹೇಗಿರುವುದು ತಿಳಿಯದಾಗಿದೆ. ಸ್ವಾಮಿ, ಹಾಗಾದರೆ ಈಗ ತಾನೇ ಅವರ ವಿಚಾರ ತಮಗೆ ತಿಳಿಯದಾಗಿದೆಯೇ?
ಪಾರ್ವತಿ ಪರಮೇಶ್ವರರಿಗೆ ನಮಸ್ಕಾರ. ನಿನಗೆ ಮಂಗಳವಾಗಲಿ ನಾರದ. ಬಾ ನಾರದ, ಈ ಪೀಠವನ್ನು ಅಲಂಕರಿಸು. ನಾರದ ಕುಶಲ್ವೇ? ನಾರದ, ನೀನು ಈಗ ಎಲ್ಲಿಂದ ಬಂದಿರುವೆ? ಸತ್ಯಮೂರ್ತಿ ಸತ್ಯವತರ ವಿಚಾರವನ್ನು ಏನೆಂಬುದು ತಿಳಿದಿದೆ ನಾರದ? ಪರಮಾತ್ಮ, ನಾನು ವೈಕುಂಠಕ್ಕೆ ಹೋಗಿ ಶ್ರೀಮನ್ ಲಕ್ಷ್ಮೀನಾರಾಯಣನಿಗೆ ವಿಷಯವನ್ನು ತಿಳಿಸಿದೆನು. ಸತ್ಯಮೂರ್ತಿ ಸತ್ಯವತಿ ಪಡುತ್ತಿರುವ ಕಷ್ಟಗಳನ್ನು ಇತ್ತ ಶರತ್ ಕುಮಾರನು ಸಿತುವತ್ತಿ ಮಾಡಿದ ಪಾಪಕ್ಕೆ ಸತ್ಯಮೂರ್ತಿಗೆ ಮರಣದಂಡೆಯನ್ನು ವಿಧಿಸಿರುವನು. ನಾರದ, ನಾನು ಈಗಲೇ ಭೂಲೋಕಕ್ಕೆ ಹೋಗಿ ಸತ್ಯಮೂರ್ತಿ ಸತ್ಯವತರ ಕಷ್ಟವನ್ನು ಏನೆಂಬುದನ್ನು ವಿಚಾರವನ್ನು ತಿಳಿಸ್ಬಿಟ್ಟು ಅಲ್ಲದೆ ಶರತ್ ಕುಮಾರ್ ವಿಧಿಸುವ ಮರಣದಂಡೆಯನ್ನು ಪಾರು ಮಾಡಿಬಿಟ್ಟು ಬರುವೆನು. ಭಕ್ತರ ಮೊರೆಯವರನ್ನು ಕಾಯುವುದು ಎನ್ನೆಯ ನನ್ನಯ ಕರ್ತವ್ಯವಲ್ಲವೇ ದೇವಿ. ದೇವಿ, ನಾನು ಈಗಲೇ ಭೂಲೋಕಕ್ಕೆ ಹೋಗಿ ತಾಪಸರಾಗಿರುವ ಸತ್ಯಮೂರ್ತಿ ಸತ್ಯವತಿಯವರನ್ನ, ಮೇನಕ ಗಂಧರ್ವರನ್ನು ಮತ್ತು ಮಾನವೇಂದ್ರನು ಪಾರು ಮಾಡಿ ಬರುವೆನು. ನೀವು ಅಲ್ಲಿವರೆಗೂ ಎಲ್ಲಿರುವಾಗಿರಿ. ಹಾಗೆ ಆಗಲಿ. ಅಧಿಕಾರದಲ್ಲಿ ಕುಳಿತು ಅಪರಾಧವನ್ನು ನಿರಪರಾಧ ನಿಲುವರಿಸಿರುವೆ. ನೀನು ಪ್ರಜಾಪಾತಕನೇ. ಆ ಪಾಪಾತ್ಮನಿಗೆ ಪ್ರಾಯತ್ಯವನ್ನು ಮಾಡಿರುವನು. ಸಿದುವತ್ತು ಮಾಡಿದ ಕೊಳ ಕಡಿಕರಿಗೆ ಮರಣ ದಂಡನೂ ಆಗಲೇಬೇಕು. ನ್ಯಾಯ ನಿನ್ನ ಮರಣದಂಡನೆ ಪ್ರೇಮದಿಂದ ಸ್ವೀಕರಿಸುವ ಪುಣ್ಯಪುರುಷ ನಿರಪರಾಧಿ. ಇಲ್ಲ, ಅವನ ಅಪರಾಧಿ ಎನ್ನುವುದಕ್ಕೆ ಅವನ ಸಾಕ್ಷಿಯೇ ಇದಾಗಿರುವುದು. ತನ್ನ ಮುದ್ದು ಮಗುದು ಮಮತೆಯಿಂದ ವಿಚಾರವನ್ನು ವಿಶ್ರಮ ಮಾಡದೆ ರಾಜಾಂತ ಮಾಡೋದಲ್ಲ, ಇದು ಪಾಪವಲ್ಲವೇ? ಪಾಪವೆಂದು ಪೋಲಿಸಿದರೆ ಈ ನನ್ನ ಪ್ರಯೋಜನವಾಯಿತು. ನಿನ್ನ ತಂದೆಯ ದುರಸೆಯಿಂದ ಸ್ವಾಮಿ ದ್ರೋಹ ಮಾಡಿ ನಿನ್ನನ್ನು ರಾಜಭಕ್ಷಣನಾಗಿ ಮಾಡಿದನು. ಅದು ತಂದೆಯ ಮಾತಾಯಿತು. ಈಗ ನೀನು ವಿಧಿಸಿರುವ ದಂಡನೆಯಿಂದ ದೈವ ದ್ರೋಹಕ್ಕೆ ಗುರಿಯಾಗಿರುವೆ. ಮತಿ ಇಲ್ಲದೆ ಪಶುವಾಗುವೆ. ನೀನು ನ್ಯಾಯಸೂತ್ರಕ್ಕೆ ತಲೆ ಬಾಗಲೇಬೇಕು. ಅಳ್ಬೇಕಣೆ ಸುಮ್ಗಿರೆ ನನ್ನಿಲ್ರವ, ಅಳ್ಬೇಕಣೆ ಸುಮ್ಗಿರೆ. ಅಳ್ಬೇಕಣೆ ಸುಮ್ಗಿರೆ ನನ್ನಿಲ್ರವ, ಅಳ್ಬೇಕಣೆ ಸುಮ್ಗಿರೆ. ಅರಮನೆಯ ತಂದೀನಿ ಅರಗಿಲಿಯೇ ನಿನಗಾಗಿ, ಅರಮನೆಯ ತಂದೀನಿ ಅರಗಿಲಿಯೇ ನಿನಗೆ. ದುಡ್ಡು ಮಡ್ಗಿರೋರ್ಗೆಲ್ಲ ದೊಡ್ಡಲ್ಲ ನಾನು, ದುಡ್ಡು ಮಡ್ಗಿರೋರ್ಗೆಲ್ಲ ದೊಡ್ಡವನು ನಾನು. ಅಳ್ಬೇಕಣೆ ಸುಮ್ಮಿರೆ ನರೇಂದ್ರವ, ಅಳ್ಬೇಕಣೆ ಸುಮ್ಮಿರೆ. ನಿನ್ನ ಬಣ್ಣ ಕೆಂಪು ಕಣೆ, ನನ್ನ ಬಣ್ಣ ಕಪ್ಪು ಕಣ. ಲೇ ಚಿನ್ನ, ನಿನ್ನ ಬಣ್ಣ ಕೆಂಪು ಕಣೆ, ನನ್ನ ಬಣ್ಣ ಕಪ್ಪು. ಕೆಂಪು ಕಪ್ಪು ಸೇರಿ ಒಂದಾಗಿ ಬಾಳುವ ಕೆಲವೋ ಪಾಪಿ. ಕೆಂಪು ಕಪ್ಪು ಸೇರಿ ಒಂದಾಗಿ ಬಾಳುವ. ಅಳ್ಬೇಕಣೆ ಸುಮ್ಮಿರೆ ನರೇಂದ್ರವ, ಅಳ್ಬೇಕಣೆ ಸುಮ್ಮಿರೆ. ಏನಮ್ಮಿ
ಇಟ್ಕೊಂಡು ಸ್ವಲ್ಪ ಸುಖ ಸಂತೋಷವಾಗಿ ಇರ್ಬೋದು ಬೇಡವಾ? ಹಸಿ ನಕ್ಕೊಂಡು ಹಸಿ ನಲ್ಕೊಂಡು ಹಂಗೆ ಹಿಂಗೆ ಆಡಿದ್ರಲ್ವಾ, ನಾನು ಸತ್ತಕ್ಕೆ ಸ್ವರ್ಗಕ್ಕೆ ಹೋಗೋದು. ಏನೇನು ಮಾಡ್ತಿರುವೆ? ಯಾರೋ ನೀನು? ಸಿಹಿಯನ್ನು ಬಲಾತ್ಕಾರ ಪಡಿಸಿರುವೆಯಾ? ಸುಳ್ಳು ಹೇಳಿದ್ರೆ ನಿನ್ನ ತಲೆ ಹಾರಿ ಹೋಯ್ತು. ಸರ್ ಹೋಯ್ತಪ್ಪ. ಹಂಗಾರೆ ಗಂಡ ಹೆಂಡ್ರು ಜಗಳ ಆಡಕ್ಕಿಲ್ಲ ಬುದ್ಧಿ. ನೀವು ನಿಮ್ಮ ಮನೇಲಿ ಎಲ್ಲೋ ದರ್ಶಕನವ್ರ ಮೇಲೆ ಜಗಳನೇ ಆಡಿಲ್ಲ ಅನ್ಸುತ್ತಾ? ಇಲ್ಲವಯ್ಯ, ಈತನು ನನ್ನ ಗಂಡನಲ್ಲ, ಮಾನವೇಂದ್ರ ಮಹಾರಾಜರ ಸೊಸೆ ನಾನು. ಸತ್ಯಮೂರ್ತಿಯು ನನ್ನ ಪ್ರಾಣೇಶ್ವರನು. ಸತ್ಯಮೂರ್ತಿ ಪತ್ನಿ ಅಲ್ಲವೋ ಕಳ್ಳ? ಸತ್ಯವಂತರನ್ನು ಹಿಂಸಿಸ್ತಿರುವ್ಯಾ? ಚೀಕ್ ಕೊಲೆಪಾತಕ. ಚಂದ ಆಯ್ತಪ್ಪ. ಅಲ್ಕಂಡ್ ಬುದ್ಧಿ, ನಾನು ಯಾಕೆ ಕೊಲ್ಗಾರನಾಗ್ಲಿ ಅಂತ ನಿಮ್ಮಂತ ಕತ್ತಿ ಗುಡಿಯಾಣ ಹಿಡ್ಕೊಂಡು ಹಾಲು ಕುಡಿಯೋ ಮಕ್ಕಳನ್ನ ಸಾಯಿಸೋದು, ನಮ್ಮಂತವ್ರ ಮೇಲೆ ಹೇಳೋದು ಅಲ್ಲ ಬುದ್ಧಿ? ಏ ಕಳ್ಳ, ಏನನ್ನು ಹೊಗಳ್ತಿರುವೆ? ಸತ್ಯವನ್ನು ಸಾಂಗವಾಗಿ ಹೇಳು. ಮಗು ಯಾರದು? ಕೊಂದವರು ಯಾರು? ನಿಮ್ಮಂಗೆ ಇದ್ರು ಕಣ್ಬುದ್ಧಿ. ಕೈಲಿ ಮಗು ಇತ್ತು, ಸೊಂಟಾಗೆ ಕತ್ತಿ ಇತ್ತು, ದೊರಗಳಂಗೆ ಯಾಸ ಹಾಕೊಂಡು ಮಗುಗೆ ಕತ್ತ ಇಸ್ಕಿ ಯಾರು ಕಾಣಲಿಲ್ಲ ಅಂತ ಇಟ್ಬಿಟ್ರು ಬುದ್ಧಿ. ಹೋಗಿ ಬುದ್ಧಿ, ನಿಮ್ಮಂತವ್ರು ಮಾಡೋದು ನಮ್ಮಂತವ್ರ ಮೇಲೆ ಬರೋದು. ಹಾಗಾದ್ರೆ ಆ ಶಿಶುವನ್ನು ಕೊಲೆ ಮಾಡಿದ ಪಾಪಿಯನ್ನು ಪತ್ತೆ ಮಾಡಿಡ್ವೆ? ಅದಕ್ಕೇನ್ ಬುದ್ಧಿ, ನಂಗೇನ್ ಕಣ್ ಮಂಜಾಗಿದವ? ನಡ್ರಿ ತೋರಿಸ್ತೀನಿ. ತಾಯಿ, ಈ ದುರಾತ್ಮನ ಹಿಂಸೆಯಿಂದ ಬಹಳ ನೊಂದಿರುವಿರಿ. ನೀವು ನನ್ನೊಡನೆ ಬರುವರಾಗಿರಿ. ಹಾಗೆ ಆಗಲಿ. ಆಯ್ತಪ್ಪ, ಮುಗಿದೋಯ್ತು ನಮ್ಮಿಬ್ಬರು ಜಗಳ. ಮೂರನೇವನಿಗೆ ಲಾಭ. ಏ ಕಳ್ಳ, ನೀ ನನ್ನೊಡನೆ ಬರಬೇಕು. ನಡ್ರಿ ಬುದ್ಧಿ, ಅದೇನ್ ನಮ್ ಭಯವಾ? ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ಗೊದ್ದಂಗೆ. ನಡ್ರಿ ಬುದ್ಧಿ, ಹೇಳ್ತೀನಿ. ಒಳಗಿನ ಕಣ್ಣನು
ನೀರಿನಂತೆ ಸುಡುತ್ತಿದ್ದೇವಲ್ಲ. ಅಯ್ಯೋ ಶೀಲಾ, ನಾನು ಇನ್ನು ಉಳಿಯೋದಿಲ್ಲ. ಹಾಗೆನ್ನಬೇಡಿ ಸ್ವಾಮಿ, ಈ ರೀತಿ ಮಾತನಾಡಿದ ನನ್ನ ಕರುಣೆ ಕಿತ್ತಂತಾಗುವುದು ಸ್ವಾಮಿ. ಶೀಲಾ, ಅವನಾರು ಕೇಳು, ಯಾರನ್ನಾದರೂ ಕೇಳು ದೇವಿ, ಯಾರನ್ನಾದರೂ ಕೇಳು. ಕಾಣ್ತಿದ್ದಾರೆ. ಸ್ವಾಮಿ ಚೆನ್ನಾಯಿತು. ನನ್ನ ತಂದೆಯಾದ ಮಾನವಿಕತೆ, ನನ್ನ ತಾಯಿಯಾದ ಶೀಲವತಿ, ಅವರಿಗಾದರೂ ಇಂತಹ ಕಷ್ಟಗಳು ಕಾಣಬಾರದು. ನಿಜ ಮಗು, ನಿಜ. ಮಾಡಿದ ಪಾಪಕ್ಕೆ ಕುಷ್ಠ ರೋಗ ಹೊಂದೆಲ್ಲ ಇನ್ನು ಅನೇಕ ಅಯ್ಯೋ, ನಾನು ಇಷ್ಟು ಕಠಿಣವಾದೇನು? ನೀನು ಸತ್ಯವನ್ನು ಹೇಳಿ ಅಕ್ಕ ಬಾವಿನೆಂದು ನನ್ನ ಮನೆಗೆ ಬಂದರೆ ನಾನು ನಿಮ್ಮನ್ನು ತಿರುಕನೆಂದು ನಿಂಬಿಸಿ, ಅಯ್ಯೋ ವಿಧಿಯೇ, ಎತ್ತಿ ಸಾಕಿ ಸಲಗಿದ್ದ ಮಗನಿಂದ ಆಸೆಯಿಂದ ಮಾಡಿದ ಸೊಸೆ, ಅನ್ಯರು ನಿಂಸಿದ ಸಂಪಾದಿಸ ಹಸ್ತಿ. ಈಗ ನನ್ನ ಬಾಕೆ ಬಂಧುಗಳು ಎಲ್ಲಿಂದ ಬರಬೇಕು? ಯಾರಪ್ಪ ಇವರು? ನಾನೇ ಸಾಕ್ಷಿ ನಮಗಾರು ಯಾರಾದರೆ ತಂದೆಯಿಂದ ಬಂದೊದಗಿದ ಚಿತ್ರಹಿಂಸೆಯನ್ನು ತಾಳಲಾರದೆ ಹೊರಬಂದು ಅಕ್ಕ ಬಾವನವರ ಮನೆಗೆ ಹೋಗಿ ಬಾಗಿಲಲ್ಲಿ ನಿಂತು ಮಾವನ ಮನೆಗೆ ಹೋಗಿ
ಭಾಗ್ಯಹೀನರಾಗಿ ಬಂದು ಕೊನೆಗೆ ಪತ್ನಿಯನ್ನು ಕಳೆದುಕೊಂಡು ಶಿಶುಹತ್ಯೆ ಮಾಡಿದ ಮಹಾಕ್ರೂರಿ ಸತ್ಯಮೂರ್ತಿ ನಾನು. ಏ ಭ್ರಷ್ಟರೇ, ದೂರ ಸರಿಯಿರಿ. ಸೂರ್ಯನು ಉದಯಿಸುವ ವೇಳೆ ಆಯ್ತು, ಬೇಗ ಕತ್ತು ಬಗ್ಗಿಸೋ. ಏ ಯಾರೋ ನೀನು? ಬಂದ ಮಾರ್ಗವನ್ನೇ ಹಿಡಿದು ಹೊರಡು. ಆಗಲಿ, ಭಗವಂತನ ಹೆಸರಿನಲ್ಲಿ ಈ ನರಹತ್ಯೆಯೂ ನಡೆಯಲಿ. ಪಾಪಿಯಾಗಿ ಬಾಳುವುದಕ್ಕಿಂತ ನಿಮ್ಮಗಳ ಕೈಗಿಂದ ಸಾವನ್ನಪ್ಪುವುದೇ ಲೇಸು. ಏ ಸರಿ ಕತ್ ಬಗ್ಸೋ. ಬುದೇ ಇದೇನ್ ಬುದೇ, ಕೊಲ ಮಾಡಿದ್ ಬಡ್ಡಿ ಮಗ ಇಲ್ಲಿ ಅವನಲ್ಲ ಬುದೇ. ಏ ಕಳ್ಳ, ಯಾರೆಂದು ಮಾತನಾಡುತ್ತಿರುವೆ? ಕಳ್ಳನಾದರೂ ಸತ್ಯವನ್ನು ಸಾಗವಾಗಿ ಹೇಳುತ್ತಿರುವನು. ಏ ಮೂರ್ಖ, ನಿನ್ನಿಂದ ನನ್ನ ವಂಶವೇ ನಿರ್ನಾಶವಾಯಿತು. ಸೇವಕರೇ, ಈತನನ್ನು ಬಂಧಿಸಿ ಸೆಳೆದುಕೊಂಡು ನಡೆಯಿರಿ. ಅಯ್ಯೋ ಭಗವಂತ, ನನ್ನ ಪುನರ್ಜನ್ಮವು ನಿನಗೆ ಸಮುಕ್ತವಾಗಲಿಲ್ಲವೇ? ಪ್ರಾಣೇಶ್ವರ ಸ್ವಾಮಿ, ಬಾ ಸತ್ಯವತಿ ಬಾ. ಸತ್ಯಮೂರ್ತಿ ಆ ವಯಸ್ಸಲ್ಲಿ ಅರಿಯದ ಮಾಡಿದ ನನ್ನ ಅಪರಾಧವನ್ನು ಕ್ಷಮಿಸು. ಬಾ ಮಿತ್ರ. ಸತ್ಯಮೂರ್ತಿ, ಸತ್ಯಮೂರ್ತಿ, ಸತ್ಯವತಿ, ನಿಮ್ಮಗಳ ಶಾಪವು ಇಂದಿಗೆ ವಿಮೋಚನೆ ಆಯಿತು. ಬಾ ಸತ್ಯಮೂರ್ತಿ, ಇನ್ನು ದುಃಖಮಯವಾದ ನರ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸಿ ಮುಕ್ತಿಯನ್ನು ಗಳಿಸಿರುವೆ. ನನ್ನ ನಾಮಸ್ಮರಣೆಯನ್ನು ಭಕ್ತಿಯಿಂದ ವ್ಯಕ್ತಪಡಿಸಿರಿ. ಬನ್ನಿರಿ, ನೀವಿಬ್ಬರು ನನ್ನೊಡನೆ ವೈಕುಂಠದಲ್ಲಿ ಸ್ಥಿರವಾಗಿರಲೆಂದು ಅರಸುತ್ತೇನೆ. ಪರಮಾತ್ಮ, ನನ್ನ ಅಜ್ಞಾನವು ತೊಲಗಿಸಿ ನನ್ನ ಭಯಂಕರ ರೋಗವನ್ನು ಪಾರು ಮಾಡು ದೇವ, ಪಾರು ಮಾಡು.
ಕಸವ